ಊರುತ್ತಿರೋ ಅಲ್ಪ ಪ್ರಮಾಣದ ನೀರಿನಲ್ಲಿ ಬೆಳೆ ಬೆಳೆದು ಅದಕ್ಕೆ ಸರಿಯಾದ ಬೆಲೆ ಸಿಗದೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ಗಾಯದ ಮೇಲೆ ಮತ್ತೊಂದು ಬರೆ ಎಳೆಯುವ ಕೆಲಸ ನಡೆಯುತ್ತಿದೆ. ಕೊಳವೆ ಬಾವಿಗಳಿಗೆ ರೈತರು ಬಿಟ್ಟಿರುವ ಕೇಬಲ್ಗಳನ್ನು ಕತ್ತರಿಸುವ ಕಳ್ಳರ ಗ್ಯಾಂಗು ಇದೀಗ ಪ್ರತ್ಯಕ್ಷವಾಗಿದ್ದು, ಗ್ರಾಮೀಣ ಪ್ರದೇಶದಲ್ಲಿ ಕೊಳವೆ ಬಾವಿ ಕೊರೆದಿರುವ ರೈತರನ್ನ ತೀವ್ರ ಆತಂಕಕ್ಕೆ ಗುರಿಯಾಗುವಂತೆ ಮಾಡುವಲ್ಲಿ ಕೇಬಲ್ ಕಳ್ಳರು ಯಶಸ್ವಿಯಾಗಿದ್ದಾರೆ. ಪ್ರತಿ ರಾತ್ರಿಯೂ 4-5 ರೈತರ ಕೇಬಲ್ ಕತ್ತರಿಸಿಕೊಂಡು ಹೋಗುತ್ತಿದ್ದು, ಇದರಿಂದ ರೈತರು ತೀವ್ರ ನಷ್ಟ ಅನುಭವಿಸುವಂತಾಗಿದೆ. ಬೆಳಗ್ಗೆ ಎದ್ದು ಪೊಲೀಸರಿಗೆ ದೂರು ನೀಡುತ್ತಿರುವ ರೈತರು ಕೇಬಲ್ ಕಳ್ಳರನ್ನ ಹಿಡಿದು ತಮ್ಮನ್ನ ಸಂಕಷ್ಟದಿಂದ ಪಾರು ಮಾಡುವಂತೆ ಪೊಲೀಸರಿಗೆ ಮೊರೆ ಇಡುತ್ತಿದ್ದಾರೆ. ಚೇಳೂರು ಪೊಲೀಸರು ಮಾತ್ರ ಕೇಬಲ್ ಕಳ್ಳರ ಹೆಡೆಮುರಿ ಕಟ್ಟುವಲ್ಲಿ ಸಂಪೂರ್ಣ ವಿಫಲವಾಗಿದ್ದು, ಕೇಬಲ್ ಕಳ್ಳರು ತಮ್ಮ ಕೈಚಳಕ ಮುಂದುವರಿಸಲು ಕಾರಣರಾಗಿದ್ದಾರೆ. ಚೇಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊತ್ತಕೋಟ ವಾಂಡ್ಲಪಲ್ಲಿ ಗ್ರಾಮದ ಹೊರವಲಯದ ರೈತರ ಕೊಳವೆ ಬಾವಿಗಳಲ್ಲಿ ಗುರುವಾರ ರಾತ್ರಿ ಏಕಕಾಲದಲ್ಲಿ 5 ಕಡೆ ಕೇಬಲ್ ಕಳವು ಮಾಡಲಾಗಿದೆ. ಚೇಳೂರು ತಾಲೂಕಿನಾದ್ಯಂತ ಪ್ರತಿದಿನ ಒಂದಲ್ಲ ಒಂದು ಗ್ರಾಮದಲ್ಲಿ ರೈತರ ಪಂಪ್ಸೆಟ್ಗಳ ಕೇಬಲ್ ಕಳ್ಳತನವಾಗುತ್ತಿರುವುದು ಸಾಮಾನ್ಯವಾಗಿದ್ದು, ಕಳ್ಳರ ಜಾಲವನ್ನ ಪೊಲೀಸರು ಪತ್ತೆ ಹಚ್ಚದಿದ್ರೆ ರೈತರು ವ್ಯವಸಾಯವನ್ನೇ ಬಿಡುವ ಸ್ಥಿತಿ ಎದುರಾಗುವಲ್ಲಿ ಅನುಮಾನವೇ ಇಲ್ಲ. ಕೊತ್ತಕೋಟ ವಾಂಡ್ಲಂಪಲ್ಲಿಯ ವೆಂಕಟರೆಡ್ಡಿ ಮತ್ತು ಮಾರಪ್ಪರೆಡ್ಡಿ ಎಂಬುವರ ಜಂಟಿ ಕೊಳವೆ ಬಾವಿಗೆ ಅಳವಡಿಸಿರುವ ಸುಮಾರು 70ಕ್ಕೂ ಹೆಚ್ಚು ಮೀಟರ್ ವಿದ್ಯುತ್ ಕೇಬಲ್ ಕಳವು ಮಾಡಲಾಗಿದೆ. ಅದೇ ಗ್ರಾಮದ ಮತ್ತೊಬ್ಬ ರೈತ ವೆಂಕಟರೆಡ್ಡಿ ಹಾಗೂ ಮಾರಪ್ಪರೆಡ್ಡಿ ಎಂಬುವರ ಕೊಳವೆ ಬಾವಿಯ ಕೇಬಲ್ ಕತ್ತರಿಸಿದ್ದಾರೆ. ಕಳ್ಳರು ರೈತರ ಚಲನವಲನದ ಮೇಲೆ ನಿಗಾ ಇಡುವ ಮೂಲಕ ವ್ಯವಸ್ಥಿತ ರೀತಿಯಲ್ಲಿ ಕಳ್ಳತನ ಮಾಡುತ್ತಿದ್ದಾರೆ. ವಿದ್ಯುತ್ ಸಂಪರ್ಕ ಕಡಿತ ಮಾಡಿದ ನಂತರ ಕೇಬಲ್ ಕಳವು ಮಾಡುತ್ತಿದ್ದು, ಮುಖ್ಯ ರಸ್ತೆಗಳ ಆಸುಪಾಸಿನಲ್ಲಿರುವ ಪಂಪ್ಸೆಟ್ಗಳ ಕೇಬಲ್ಗಳೇ ಟಾರ್ಗೆಟ್ ಮಾಡುತ್ತಿದ್ದಾರೆ. ಕಳ್ಳರನ್ನ ಹುಡುಕಲು ರೈತರ ಜಮೀನುಗಳಲ್ಲಿ ಯಾವುದೇ ಸಿಸಿ ಕ್ಯಾಮೆರಾಗಳಿಲ್ಲದ ಕಾರಣ ಪೊಲೀಸ್ ಇಲಾಖೆಗೆ ಇದೊಂದು ಸವಾಲಾಗಿದೆ. ಸುಲಭವಾಗಿ ಕೇಬಲ್ ಕಳ್ಳತನಗಳಾಗುತ್ತಿದ್ದು, ಪೊಲೀಸರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ఫుల్ అంతా టోటల్ ఇతావు ఎన్ని బోర్లు ఇతావు ఇప్పుడు 5 బోర్లు రోడ్ల 5 బోర్లు రాత్రి చేసినారు. అయాలకు మేము వస్తాం కాబట్టి వాళ్ళు చేస్తున్నారు. ఇది ఎన్నో సార్ ఇది 10 కితాలు అయింటాయి. ఇట్లా 10 సార్లు స్టార్టర్ పెట్ల ఏమన్నా 3-4 కితాలు కంప్లీట్ ఇచ్చినాము. స్టార్టర్ 2 ఎత్తిపోయినారు. మా 3 స్టార్టర్లు పోయినాయి. ఎవరు పోలీసు వాళ్ళు కూడా కేర్ చేస్తా ఉండలేదు. సిఎస్ వెంకటేష్, సిటీవీ న్యూస్, చేడూరు.